ಕೆಆರ್ಪುರಂ ಬಳಿ ಇರುವ ವಿಜಯಶಾಲಾ ಸಭಾಂಗಣದಲ್ಲಿ ಜನವರಿ 9ರಂದು ಬೆಳಗ್ಗೆ 10:30ಕ್ಕೆ ಭಾರತ ಜ್ಞಾನ ವಿಜ್ಞಾನ ಸಮಿತಿ ವತಿಯಿಂದ ವೈಜ್ಞಾನಿಕ ಮನೋಭಾವ ಮತ್ತು ಪ್ರಜಾಪ್ರಭುತ್ವ ಕುರಿತು 7ನೇ ತಾಲೂಕು ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ತಾಲೂಕು ಉಪಾಧ್ಯಕ್ಷ ಚಿನ್ನೇನಹಳ್ಳಿ ಸ್ವಾಮಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ವಿಜ್ಞಾನ ಸಮಿತಿಯು 3 ದಶಕಗಳಿಂದಲೂ ಹೆಸರಾಂತ ವಿಜ್ಞಾನಿ ಭಾರತ ರತ್ನ ಪ್ರಶಸ್ತಿ ಮರಕ್ಕೆ ಕರೆಮರ ಭಾರತ ಬಿ.ಆರ್. ರಾವ್ರವರ ಮಾರ್ಗದರ್ಶನದಲ್ಲಿ ವೈಜ್ಞಾನಿಕ ಮನೋಧರ್ಮವನ್ನು ಬಿತ್ತುವಂತಹ ಚಟುವಟಿಕೆಗಳನ್ನು ನಡೆಸುತ್ತಾ ದೇಶಾದ್ಯಂತ ಶ್ರಮಿಸುತ್ತಿದೆ. ಬಿಜಿವಿಎಸ್ ಹಾಸನ ಜಿಲ್ಲೆಯಲ್ಲೂ ಸಹ ಕಳೆದ 30 ವರ್ಷಗಳಿಂದ ಸಾಕ್ಷರತಾ ಆಂದೋಲನ, ಪವಾಡ ರಹಸ್ಯ ಬಯಲು, ಸಂತಸ ಕಲಿಕೆಯ ಚಿಣ್ಣರ ಮೇಳ, ಮಕ್ಕಳ ಸಾಹಿತ್ಯ ಸಂಭ್ರಮ, ವಿಜ್ಞಾನ ಪಯಣ, ಸಂವಿಧಾನ ಓಟೋ ಪರಿವಾಡ ರಹಸ್ಯ ಬಯಲು, ಸಂಪರಿಸರ, ಖಗೋಳದಂತಹ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದೆ ಎಂದರು. ಫೆಬ್ರವರಿ 22ರಂದು ಮತ್ತು 23ರಂದು ಹಾಸನ ಜಿಲ್ಲಾ ಬಿಜಿವಿಎಸ್ನ 9ನೇ ಜಿಲ್ಲಾ ಸಮ್ಮೇಳನ ನಡೆಯಲಿದ್ದು, ಈ ಸಮ್ಮೇಳನದಲ್ಲಿ ಹವಾಮಾನ ವಿಪ್ಲವ, ಭೂಜೀವಿಗಳ ಮೇಲೆ ತಂದಿರುವ ಕಂಟಕದ ಕುರಿತು ಸಮಗ್ರ ಚರ್ಚೆ ನಡೆಸಲಾಗುವುದು. ಈ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾದ್ಯಂತ ವೈಜ್ಞಾನಿಕ ಮನೋಭಾವ ಬಿತ್ತುವ ವಿಜ್ಞಾನೋತ್ಸವ ನಡೆಯಲಿದ್ದು, ಇದೇ 19/1/2025ರಂದು ಬೆಳಗ್ಗೆ 10:30ಕ್ಕೆ ಹಾಸನ ತಾಲೂಕು ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಕೆನೆ ತಾಲೂಕು ಸಮ್ಮೇಳನ ಕೆಆರ್ಪುರಂನಲ್ಲಿರುವ ವಿಜಯಶಾಲೆಯಲ್ಲಿ ನಡೆಯಲಿದೆ. ಈ ಸಮಯದ ಉದ್ಘಾಟನಾ ಅಧಿವೇಶನವನ್ನು ಪ್ರಜಾಪ್ರಭುತ್ವ ಮತ್ತು ವೈಜ್ಞಾನಿಕ ಮನೋಭಾವದ ಕುರಿತು ವಿಚಾರ ಸಂಕಿರಣ ನಡೆಯಲಿದೆ. ಅಂತಾರಾಷ್ಟ್ರೀಯ ಖ್ಯಾತಿಯ ವಿಚಾರವಾದಿ ಪ್ರೊಫೆಸರ್ ನರೇಂದ್ರ ನಾಯಕ್ ಭಾಗವಹಿಸಿ ವಿಚಾರ ಮಂಡನೆ ಮಾಡಲಿದ್ದಾರೆ ಎಂದರು. ಬಿಜಿವಿಎಸ್ ಜಿಲ್ಲಾ ಗೌರವಾಧ್ಯಕ್ಷ ಹಾಗೂ ಜಿಲ್ಲೆಯ ವೈದ್ಯರಾದ ಡಾಕ್ಟರ್ ಎ. ಸಾವಿತ್ರಿ ಉದ್ಘಾಟಿಸಲಿದ್ದಾರೆ. ನಂತರದ 2ನೇ ಅವಧಿಯಲ್ಲಿ ಪ್ರತಿನಿಧಿ ಅಧಿವೇಶನ ನಡೆಯಲಿದ್ದು, ಹಾಸನ ನಗರದ ಕಸದ ಸಮಸ್ಯೆಯನ್ನು ವೈಜ್ಞಾನಿಕವಾಗಿ ಪರಿಹರಿಸುವ ಕ್ರಮ, ಹವಾಮಾನ ವೈಪರೀತ್ಯದ ಹಾಗೂ ಸಂವಿಧಾನ ಸಾಕ್ಷರತೆ ಅರಿವನ್ನು ಶಾಲಾ ಕಾಲೇಜುಗಳ ವಿವಿಧ ಸಂಘಗಳ ಮೂಲಕ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ, ನಗರದ ಬಡಾವಣೆಗಳಲ್ಲಿ ತಾರಸಿ ಕೃಷಿಗೆ ಪ್ರೇರಣೆ ನೀಡುವ ಕ್ರಿಯಾ ಯೋಜನೆ ರೂಪಿಸಲಾಗುವುದು. ಪವಾಡಗಳ ರಹಸ್ಯ ಬಯಲು ಕಾರ್ಯಾಗಾರ 2025 ಜನವರಿ 19ರಂದು ತಾಲೂಕು ಸಮ್ಮೇಳನದ 3ನೇ ಅವಧಿಯಲ್ಲಿ, ನಂತರ ನಡೆಯುವ ಮಧ್ಯಾಹ್ನದ ಕಾರ್ಯಾಗಾರದಲ್ಲಿ ಗೋಮೂತ್ರದಲ್ಲಿ ನಿಜವಾಗಿಯೂ ಔಷಧೀಯ ಗುಣಗಳಿವೆ, ದೇಶ ತುಂಬೆಲ್ಲ ವಿದ್ಯಾವಂತರು ಮರಳು ಮಾಡುತ್ತಿರುವ ಮಿಡ್ ಬೈ ಆಕ್ಟಿವಿಟಿಯು ಸತ್ಯವೇ ಹಾಗೂ ಭಾರತ ತುಂಬೆಲ್ಲ ಬಾಬಾಗಳು ನಡೆಸುತ್ತಿರುವ ಪವಾಡಗಳೊಂದಿಗೆ ವಿಜ್ಞಾನದ ಸತ್ಯಗಳನ್ನು ಕಂಡುಹಿಡಿದು ಬಯಲು ಮಾಡುವ ತಂತ್ರಗಳನ್ನು ವಿವರಿಸಲಿದ್ದಾರೆ ಎಂದು ಹೇಳಿದರು. ಒಕ್ಕಲಿಗ ಹಾಸ್ಟೆಲ್ನಲ್ಲಿ ಕಾರ್ಯಕ್ರಮ ಇರ್ತದೆ. 21ನೇ ತಾರೀಕು ಅಂದ್ರೆ ಮಾರನೇ ದಿನ ಅರಸೀಕೆರೆಯ ಕೋಡಿಮಠ ಪಿಯುಸಿ ಕಾಲೇಜಿನಲ್ಲಿ ಮತ್ತು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅವರ ಕಾರ್ಯಕ್ರಮ ಮುಂದುವರಿಯುತ್ತದೆ. ಹಾಗೆ 22ನೇ ತಾರೀಕು ಬಸವೇಶ್ವರ ಪ್ರೌಢಶಾಲೆ ಅರಸೀಕೆರೆ, ಬಾಲಕಿಯರ ಪದವಿ ಪೂರ್ವ ಕಾಲೇಜು ಅರಸೀಕೆರೆ, 2 ಕಡೆಗಳಲ್ಲಿ ಇವರ ಒಂದು ಕಾರ್ಯಕ್ರಮ ಮುಂದಕ್ಕೆ ಮುಂದುವರಿಯುತ್ತದೆ. ಹಾಗಾಗಿ ಈ ಏನು ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಹೋಗ್ತವೆ. ಈ 3 ದಿನಗಳ ಕಾರ್ಯಕ್ರಮ ವಿದ್ಯಾರ್ಥಿಗಳಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ವೈಜ್ಞಾನಿಕ ಮನೋಭಾವನೆ ಬಿತ್ತಕ್ಕಂತಹ ಕೆಲಸಗಳು ನಡೀತಾ ಇದೆ ಭಾರತ ಜ್ಞಾನ ವಿಜ್ಞಾನ ಸಮಿತಿಯಿಂದ. ವಿಶೇಷವಾಗಿ 19ನೇ ತಾರೀಕು ಹಾಸನದ ಕೆಆರ್ಪುರಂನಲ್ಲಿರತಕ್ಕಂತಹ ವಿಜಯಶಾಲೆಯಲ್ಲಿ 19ನೇ ತಾರೀಕು ಬೆಳಗ್ಗೆ ಇಡೀ ದಿನ ಏನು ಕಾರ್ಯಕ್ರಮ ಮಾಡುತ್ತೆ, ಅದಕ್ಕೆ ಆ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ 8ನೇ ತಾಲೂಕು ಸಾಹಿತ್ಯ 8ನೇ ವಿಜ್ಞಾನೋತ್ಸವಕ್ಕೆ ಸಮ್ಮೇಳನಕ್ಕೆ ಹೆಚ್ಚು ಜನರು ಭಾಗವಹಿಸುವಂತೆ ನೀವು ಮಾಡಬೇಕು. ಪತ್ರಕರ್ತರು ನೀವು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಹೆಚ್ಚು ಪ್ರಚಾರವನ್ನ ಮಾಡಿಕೊಳ್ಬೇಕು. ಕಾರ್ಯಕ್ರಮಕ್ಕೆ ಹೆಚ್ಚು ಜನ ಸೇರುವ ಹಾಗೆ ಜನರಲ್ಲಿ ವೈಜ್ಞಾನಿಕ ಮನೋಭಾವನೆ ಮೂಡುವಂತೆ ನಾವೇನು ಹೋರಾಟ ನಡೆಸ್ತಾ ಇದ್ದೇವೆ ಬಿಜಿವಿಎಸ್ನವರು, ಅದಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ. ಪತ್ರಿಕಾಗೋಷ್ಠಿಯಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಸಹ ಕಾರ್ಯದರ್ಶಿ ಅರ್ಜುನ್ ಶೆಟ್ಟಿ, ಸದಸ್ಯರಾದ ಧರ್ಮರಾಜ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.